Dear friends, welcome back to Janaki Tutorials. ಸೊ ಇವತ್ತು ನಾವು ಕಮ್ಯುನಿಕೇಷನ್ ರಿಲೇಟೆಡ್ ಯು ಜಿ ಸಿ ಎನ್ ಇ ಟಿ ಪೇಪರ್ 1ನಲ್ಲಿ ಬರುವಂತಹ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ದಿಸ್ ಈಸ್ 2023 ಕ್ವಶನ್ ಪೇಪರ್. ಈ 2023 ಕ್ವಶನ್ ಪೇಪರ್ ಆಲ್ ಶಿಫ್ಟ್ಸ್ನ ನಾನು ಪೇಪರ್ 1ನಲ್ಲಿರೋ ಫಸ್ಟ್ ಯೂನಿಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಸೆಕೆಂಡ್ ಯೂನಿಟ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಎಲ್ಲ ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿಬಿಟ್ಟು ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ವಾಚ್ ಮಾಡಿ. ಅದೇ ಥರ ಈ ಕಮ್ಯುನಿಕೇಷನ್ ಚಾಪ್ಟರ್ ರಿಲೇಟೆಡು 3 to 4 ಕ್ಲಾಸಸ್ನ ಆಲ್ರೆಡಿ ಮಾಡಿದ್ದೀನಿ, ಒಂದು ಸತಿ ವಾಚ್ ಮಾಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಮರದೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ದಿಸ್ ಇಸ್ EVS ಸೈನ್ಸ್ ಶಿಫ್ಟ್ ಪೇಪರ್ 1 ರಿಲೇಟೆಡೇ ಇವೆಲ್ಲ ಕ್ವಶನ್ಸ್ ಇರೋದು, ಕಮ್ಯುನಿಕೇಷನ್ ರಿಲೇಟೆಡ್. ಓಕೆ, ಸಿ ದ ಫಸ್ಟ್ ಕ್ವಶನ್. ದ ಏಷಿಯನ್ ಸ್ಕಾಲರ್ who, like Aristotle, supported the ethical concept of golden mean as applied in communication was. ಅಂದರೆ ಈ ಏಷಿಯನ್ ಸ್ಕಾಲರ್ ಅಂದರೆ ಅರಿಸ್ಟಾಟಲ್ ಏನಿದಾರಲ್ಲ, ಇವರು ಎಥಿಕಲ್ ಕಾನ್ಸೆಪ್ಟ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದು ನೇಮ್ ಏನು ಅಂದರೆ ಗೋಲ್ಡನ್ ಮೀನ್ ಅಂತಂದು ಹೇಳಿ. ಈ ಗೋಲ್ಡನ್ ಮೀನು ಕಮ್ಯುನಿಕೇಷನ್ನಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿ. ಸೊ ದಟ್ ಈಸ್ ಆನಂದ ಕುಮಾರ್ ಸ್ವಯಂ, ಪತಂಜಲಿ, ಡಾವೋತ್ಸು, ಕನ್ಫ್ಯೂಸಿಯಸ್. ಸೊ ಈ ಗೋಲ್ಡನ್ ಮೀನ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಸಿ ದ ಆನ್ಸರ್, ದಟ್ ಈಸ್ ಆಪ್ಷನ್ ನಂಬರ್ 4, ಕನ್ಫ್ಯೂಸಿಯಸ್ ಅಂತಂದು ಹೇಳಿ. ಸಿ ಕನ್ಫ್ಯೂಸಿಯಸ್ ಅ ವೈಸ್ ಓಲ್ಡ್ ಟೀಚರ್ ಫ್ರಾಮ್ ಲಾಂಗ್ ಎಗೋ. ಸಿ ಕನ್ಫ್ಯೂಸಿಯಸ್ ಅಂದರೆ ಓಲ್ಡ್ ಟೀಚರು ಫ್ರಾಮ್ ಲಾಂಗ್ ಎಗೋ ಅಂತ. ಬಿಲೀವ್ಡ್ ಇನ್ ದ ಫೈಂಡಿಂಗ್ ಆಫ್ ಹ್ಯಾಪಿ ಮೀಡಿಯಮ್ ಇನ್ ಎವ್ರಿಥಿಂಗ್. ದಿಸ್ ಐಡಿಯಾ ಈಸ್ ಕಾಲ್ಡ್ ಆಸ್ ಗೋಲ್ಡನ್ ಮೀನ್. ಅಂದರೆ ಹ್ಯಾಪಿ ಮೀಡಿಯಮನ್ನು ಏನಂತಾರೆ, ಗೋಲ್ಡನ್ ಮೀನ್ ಅಂತಂದು ಹೇಳಿ ಕರೀತಾರೆ. ಸಿ ಗೋಲ್ಡನ್ ಮೀನ್ ಮೀನ್ಸ್ ಫೈಂಡಿಂಗ್ ದ ರೈಟ್ ಬ್ಯಾಲೆನ್ಸ್ ಅಂತ ಹೇಳಿದೆ ನೋಡ್ರಿ. ಓಕೆ, ಇಟ್ ಈಸ್ ಲೈಕ್ ಅ ಫೈಂಡಿಂಗ್ ದ ಪರ್ಫೆಕ್ಟ್ ಸ್ಪಾಟ್ ಬಿಟ್ವೀನ್ ಟೂ ಮಚ್ ಆ್ಯಂಡ್ ಟೂ ಲಿಟಲ್. ಸಿ ಇಲ್ಲಿದ್ದಾವೆ ನೋಡ್ರಿ ಒಂದಷ್ಟು ಕಾನ್ಸೆಪ್ಟ್ಸ್, ಇದಕ್ಕೆ ರಿಲೇಟೆಡ್ ಇರೋ ಒಂದಷ್ಟು ಕಾನ್ಸೆಪ್ಟ್ಸ್ ಇನ್ ಮೀನಿಂಗ್ ಇದ್ದಾವೆ, ಇದನ್ನೂ ಒಂದು ಸತಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ಇನ್ ಕಮ್ಯುನಿಕೇಷನ್ ಮೀನಿಂಗ್ construction is a process of making a choices. Use of language for communication is a restrictive practice in public domain. See which is right and which one is wrong. See here, first the sentence na nodri illi. Communication, it means construction in a process of making a choice. Yes, ನಮ್ಮ ಚಾಯ್ಸ್ ಏನಿದೆ ಅಲ್ಲ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು. ಎನಿಥಿಂಗ್ ಕಮ್ಯುನಿಕೇಷನ್ ಓಕೆ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಸೆಂಟೆನ್ಸ್ ಈಸ್ ರೈಟ್. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್, ಸಿ ಯೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್ ಈಸ್ ಅ ರಿಸ್ಟ್ರಿಕ್ಟಿವ್ ಪ್ರಾಕ್ಟಿಸ್ ಇನ್ ಪಬ್ಲಿಕ್ ಡೊಮೈನ್. ದಿಸ್ ಇಸ್ ರಾಂಗ್. ರೆಸ್ಟ್ರಿಕ್ಟಿವ್ ಪ್ರಾಕ್ಟೀಸ್ ಏನೂ ಇಲ್ಲ ಪಬ್ಲಿಕ್ ಡೊಮೈನಲ್ಲಿ, ಯಾವುದು ಕಮ್ಯುನಿಕೇಷನ್ಗೆ ಅನ್ನೋದು. ಹೌದಾ, ಈ ರೆಸ್ಟ್ರಿಕ್ಷನ್ ಇರಲಿಲ್ಲ ಅಂದಿದ್ರೆ ಇದು ಮೇ ಬಿ ರೈಟ್ ಆಗ್ತಿತ್ತು ಏನು. ಓಕೆ, ಸೊ ಹಾಗಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್, ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಆಪ್ಷನ್ ನಂಬರ್ 3 ಈಸ್ ದ ಆನ್ಸರ್. ಎಸ್. ನೆಕ್ಸ್ಟ್ ಕ್ವಶನ್. Media literacy is considered as media literacy, corporate campaign, limited objective, temporary fad, continuous process. ಸಿ ಮೀಡಿಯಾ ಅಂದರೆ ನೀವು ಒಂಥರ ಏನಂದರೆ ಡಿಜಿಟಲ್ ಅಂತಂದು ಕೂಡ ಅನ್ಕೋಬೋದು. ಓಕೆನಾ, ಡಿಜಿಟಲ್ ಮೀಡಿಯಾಸು ಆನ್ಲೈನು ಅಂತಂದು ಹೇಳಿ. ಸೊ ಇದ್ರ ಲಿಟ್ರಸಿ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿ, ಆ್ಯಕ್ಚುಲಿ ಇಟ್ ಈಸ್ ಕಂಟಿನ್ಯೂವಸ್ ಪ್ರೊಸೆಸ್ ರೀ, ಎಂಡ್ ಆಗಲ್ಲ ಈ ಮೀಡಿಯಾ ಲಿಟ್ರಸಿ ಅನ್ನೋದು. ಹೌದಾ, ಸಿ ದ ಸೊಲ್ಯೂಷನ್. ಮೀಡಿಯಾ ಲಿಟ್ರಸಿ ಇಸ್ ವಿವ್ಡ್ ಆಸ್ ಕಂಟಿನ್ಯೂವಸ್ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಆ್ಯಂಡ್ ದ ಎಬಿಲಿಟಿ ಟು ಅನಲೈಸ್, ಇವ್ಯಾಲ್ಯುವೇಟ್, ಇಂಟರ್ಪ್ರಿಟ್ ಮೀಡಿಯಾ ಮೆಸೇಜಸ್ ಅಕ್ರಾಸ್ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸ್. ಹೌದಾ, ಸೊ ಇವೆಲ್ಲ ಇರ್ತವೆ. ಯಾವಾಗಲೂ ಅದು ಮೀಡಿಯಾ ಅನ್ನೋದು ಡೆವಲಪ್ ಆಗ್ತಾನೆ ಹೋಗುತ್ತೆ ಹೊರತು ಎಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿ ಬ್ಯಾಕ್ವರ್ಡ್ ಆಗಿ ಬಂದೇ ಇಲ್ಲ. ಹೌದಾ, ಸೊ ಇಟ್ ಏಮ್ಸ್ ಟು ಎಂಪವರ್ ಇಂಡಿವಿಜುವಲ್ಸ್ ಟು ನೇವಿಗೇಟ್ ದ ಕಾಂಪ್ಲೆಕ್ಸ್ ಮೀಡಿಯಾ ಲ್ಯಾಂಡ್ಸ್ಕೇಪ್ ಎಫೆಕ್ಟಿವ್ಲಿ ಅಂತ ಹೇಳಿದೆ. ಹೌದಾ, ಕಾರ್ಪೊರೇಟ್ ಕಂಪೇನ್ ಅಂತಂದರೆ ಮೀಡಿಯಾ ಲಿಟ್ರಸಿ ಈಸ್ ನಾಟ್ ಸೋಲನ್ಲಿ ಅ ಕಾರ್ಪೊರೇಟ್ ಕಂಪೇನ್, ಇಟ್ ಈಸ್ ಅನ್ ಅ ಬ್ರಾಡರ್ ಎಜುಕೇಷನಲ್ ಇನ್ವಿಟೇಷನ್. ಸೊ ಮೀಡಿಯಾ ಅನ್ನೋದು ಕಾರ್ಪೊರೇಟ್ ಕಂಟೆಂಟ್ ಆಗಲ್ಲ. ಹೌದಾ, ದಟ್ ಈಸ್ ಬ್ರಾಡರ್ ಇನ್ ಎಜುಕೇಷನಲ್ ಏನು
ಇನಿಷಿಯೇಟಿವ್. ಓಕೆ, ಲಿಮಿಟೆಡ್ ಆಬ್ಜೆಕ್ಟಿವ್ಸ್ ಅಂದರೆ ಈ ಮೀಡಿಯಾದೊಳಗಡೆ ಏನು ಲಿಮಿಟೆಡ್ ಇರೋದೇ ಲಿಮಿಟೆಡ್ ಅನ್ನೋ ವರ್ಡೇ ಬರಲ್ಲ. ಓಕೆ, ದೆನ್ ಟೆಂಪ್ರರಿ ಫ್ಯಾಡ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಫೀಚರ್ಸ್ ಆಫ್ ನ್ಯಾರೋ ಕ್ಯಾಸ್ಟಿಂಗ್? Narrow casting in features: large area of a reach, weak reception, limited reach in terms of geographical area, noise free, appropriate for specialized media channels. Which is related to a narrow casting? See here, narrow casting ಇದೆ. ಬ್ರಾಡ್ಕಾಸ್ಟಿಂಗ್ ಅಂದರೆ ಲಾರ್ಜ್ ಅನ್ನೋ ವರ್ಡ್ಸ್ ಬರ್ತಿತ್ತು, ಹೌದಾ? ಸೊ ಆಪ್ಷನ್ ಎ ಈಸ್ ರಾಂಗ್. ಹಂಗಂದರೆ ಫಸ್ಟ್ ಒನ್ನು ಥರ್ಡ್ ಒನ್ನು ರಾಂಗ್ ಆಗುತ್ತೆ. ದೆನ್ ಸಿ ಹಿಯರ್, ವೀಕ್ ರಿಸೆಪ್ಷನ್ ಅನ್ನೋದು ರಾಂಗ್ ರೀ. ವೀಕ್ ಇರಲ್ಲ ಅಲ್ಲಿ, ಎಲ್ಲಿ ಲಾರ್ಜ್ ಇರುತ್ತಲ್ಲ ಅಲ್ಲೇನೋ ಸಮ್ ವೀಕ್ ಅಂತ ಹೇಳಿ ಪಾಯಿಂಟ್ ಬರ್ಬೋದು, ಬಟ್ ವೀಕ್ ಇರಲ್ಲ. ಸೊ ಎ ಬಿ ಆರ್ ರಾಂಗ್ ಅಂತಂದರೆ ಆಪ್ಷನ್ 4 ಈಸ್ ದ ಆನ್ಸರ್. ಅಂದರೆ ಲಿಮಿಟೆಡ್ ರೀಚ್ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಬಿಕಾಸ್ ಆಫ್ ನ್ಯಾರೋ. ಬ್ರಾಡ್ ಇತ್ತು ಅಂದರೆ ಲಾರ್ಜ್ ಅಂತ ವರ್ಡ್ ಬರ್ದಿತ್ತು. ನೆಕ್ಸ್ಟ್ ನಾಯ್ಸ್ ಫ್ರೀ ಈಸ್ ರೈಟ್. ಅಪ್ರೋಪ್ರಿಯೇಟ್ ಫಾರ್ ಸ್ಪೆಷಲೈಸ್ಡ್ ಮೀಡಿಯಾ ಚಾನಲ್ಸ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ಫಿಲ್ಮ್ಸ್ ದ ಎಲಿಮೆಂಟ್ ಆಫ್ ಸೈಲೆನ್ಸ್ ಈಸ್ ಐಡೆಂಟಿಫೈಡ್ ಆ್ಯಸ್. ಫಿಲ್ಮ್ಸ್ ಒಳಗಡೆ ಸೈಲೆನ್ಸ್ ಅನ್ನೋ ಎಲಿಮೆಂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ? ಆರಲ್ ಸಿಂಟಮ್, ಆರಲ್ ಪ್ಯಾರಾಡೈಮ್, ಪೊಸಿಷನ್ ಆ್ಯಂಡ್ ರೆಸಿಸ್ಟೆನ್ಸ್. ಡೈರೆಕ್ಟಾಗಿ ಆನ್ಸರ್ ನೋಡ್ಬಿಡೋಣ. ಸೈಲೆನ್ಸ್ ಮೀನಿಂಗನ್ನು ಇಲ್ಲಿ ಕೇಳ್ತಿದ್ದಾರೆ. ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ದಟ್ ಈಸ್ ಪ್ಯಾರಾಡೈಮ್. oral communication is process of conveying an information through the sounds, primarily speech. It involves the transmission of messages from sender to a receiver using an auditory channels. Okay, auditory channels. illide nodri paradigm meaning. The might refer to a set of sounds, tones that can be substituted in a particular position within a musical piece or spoken language. Okay, next question. Next commerce shift to and the library information science ಎರಡರಲ್ಲಿರುವಂಥ ಕ್ವಶನ್ಸ್ನ ನೋಡ್ತಾ ಹೋಗೋಣ. ದ ಮೇನ್ ಫಂಕ್ಷನ್ ಆಫ್ ಮಾಸ್ ಮೀಡಿಯಾ ಆರ್. ಫಂಕ್ಷನ್ಸ್ ಆಫ್ ಮಾಸ್ ಮೀಡಿಯಾ ಅಂತಂದರೆ ಮೀಡಿಯಾಸು ಲೆಂದಿ ಆಫ್ ಪೀಪಲ್ಗೆ ರೀಚ್ ಆಗೋದು. ಒಂದೇ ಪ್ಲ್ಯಾಟ್ಫಾರ್ಮು ಲೆಂದಿ ಆಫ್ ಪೀಪಲ್ಗೆ ರೀಚ್ ಆಗೋದು. ದಿಸ್ ಇಸ್ ಕಾಲ್ಡ್ ಆ್ಯಸ್ ಎನ್ ಮಾಸ್ ಮೀಡಿಯಾ ಅಂತ ಹೇಳಿ. ಓಕೆ, ಮಾಸ್ ಮೀಡಿಯಾ ಈಸ್ ಎನ್ ಮೇಕ್ ಅ ಸೊಸೈಟಿ ಸ್ಟ್ಯಾಟಿಕ್, inform, educate, pursued and entertain. So which is right in the form of mass media. ಮಾಸ್ ಮೀಡಿಯಾ ಅಂತಂದರೆ ಅದು ಪರ್ಟಿಕ್ಯುಲರ್ ಆಗಿ ಇರಲ್ಲ. ಐ ಮೀನ್ ಏನಂತ ಬಂದರೆ ಸ್ಟೇಬಲ್ ಆಗಿ ಇರಲ್ಲ ಮಾಸ್ ಮೀಡಿಯಾ ಅನ್ನೋದು. ಸೊ ಹೌದಾ, ನಾನು ಒಂದು ಪ್ಲ್ಯಾಟ್ಫಾರ್ಮಿಂದ ಎನ್ ನಂಬರ್ ಆಫ್ ಪ್ಲ್ಯಾಟ್ಫಾರ್ಮ್ಗೆ ರೀಚ್ ಆಗೋದೇ ಮಾಸ್ ಮೀಡಿಯಾ ಅಂತ ಹೇಳ್ತೇವೆ ನಾವು, ಹೌದಾ? ಅದಕ್ಕೆ ಏನಂದರೆ ಸ್ಟ್ಯಾಟಿಕ್ ಅನ್ನೋ ವರ್ಡ್ ಬರಲ್ಲ. ಓಕೆ, ದಿಸ್ ಇಸ್ ರಾಂಗ್. ಬಿ ಇನ್ಫಾರ್ಮಲ್ ಈಸ್ ರೈಟ್. ಇದಕ್ಕೆ ಫಾರ್ಮಲ್ ಅನ್ನೋ ಫಾರ್ಮ್ಯಾಟು ರೆಸ್ಟ್ರಿಕ್ಷನ್ಸು ಯಾವೂ ಇರಲ್ಲ. ಸೊ ದಿಸ್ ಇಸ್ ಇನ್ಫಾರ್ಮಲ್. ದಿಸ್ ಇಸ್ ಎಜುಕೇಟ್ ಆ್ಯಂಡ್ ಪರ್ಸ್ಯೂಡ್, ಎಂಟರ್ಟೈನ್, ಆಲ್ ಆರ್ ರೈಟ್. ಅಂದರೆ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಅನ್ ಕಮ್ಯುನಿಕೇಷನ್ ವೆದರ್ ರಿಟನ್, ಬ್ರಾಡ್ಕಾಸ್ಟ್ ಆರ್ ಸ್ಪೋಕನ್ that reaches a large audience. This includes television, radio, advertising, movies, internet, newspapers and magazines. Mass media is a significant force of modern culture. So there are mainly ಏನಪ್ಪ ಅಂದ್ರೆ ಒಂದು ಫಂಕ್ಷನ್ಸ್ನ ಕೊಟ್ಟಿದ್ದೀನಿ, ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ. ಇದನ್ನ ಒಂದು ಸತಿ ನೋಡ್ಕೊಳ್ರಿ, ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.